ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು PH ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳೋದಾದರೆ, UG NEET 2022 ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಅದೇನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಡೇಟ್ ಏನು ಅಂತ ನೋಡೋದಾದರೆ, UG NEET 2022 ಸ್ಟೂಡೆಂಟ್ಸ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ನೀವು ಈ ಟೈಮ್ ಟೇಬಲನ್ನು ನೋಡಿಕೊಂಡು ನೀವು ಯಾವ ಸಮಯದಲ್ಲಿ ಹೋಗಬೇಕು ಅಂತ ನೋಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳೋದಿರುತ್ತೆ. ಇನ್ನು ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವೇನಾದರೂ CET ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಿದ್ರೆ, ಅಂದರೆ UG CET 2022 ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಂಡು ಆಪ್ಷನ್ ಎಂಟ್ರಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ, ನೀವು ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವು CETಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿರ್ತೀರಲ್ಲ, ಅದೇ ಡಾಕ್ಯುಮೆಂಟ್ಸ್ಗಳನ್ನ ನೀಟಿಗೂ ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಮತ್ತು ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ, UG NEET 2022 ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಏನು ಚೇಂಜಸ್ ಮಾಡಿಲ್ಲ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ ಆಗಿರಲಿ, ಕನ್ನಡ ಮೀಡಿಯಮ್ ಆಗಿರಲಿ, ರೂರಲ್ ಕೋಟ ಆಗಿರಲಿ, ಈ ಥರದ್ದೇನೂ ನೀವು ಚೇಂಜಸ್ ಮಾಡಿಲ್ಲ ಅನ್ನೋದಾದರೆ ನೀವು ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್, ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಅನ್ನೋದಾದರೆ, ಇವಾಗ ನೀವು UG CET 2022 ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ ಮತ್ತು ಕೌನ್ಸಿಲಿಂಗಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅನ್ನೋರು ಹೊಸದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ. ನೀವು UG NEET 2022ಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ. ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ತೊಗೊಂಡು ನೀವು KA ಆಫೀಸಿಗೆ ಹೋಗಬೇಕಾಗತ್ತೆ ಬ್ಯಾಂಗ್ಳೂರಲ್ಲಿ. ಮತ್ತು ನೆಕ್ಸ್ಟು ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಅಂತ ಹೇಳೋದಾದರೆ, ಇವಾಗ ನೀವು CET 2022 ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಮತ್ತು ಕೌನ್ಸಿಲಿಂಗಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ, ಇವಾಗ ನೀವು CETಯಲ್ಲಿ ಒಂದು ಕ್ಯಾಟಗರಿ ಆಗಿರಲಿ ಇಲ್ಲ ಯಾವುದೋ ಒಂದು ಕೋಟಾನ ನೀವು ಕ್ಲೈಮೇ ಮಾಡಿರೋದು, ನೀವು CETಯಲ್ಲಿ ಕ್ಲೈಮ್ ಮಾಡಿಲ್ಲ ಆದರೆ ನೀಟಲ್ಲಿ ಕ್ಲೈಮ್ ಮಾಡಿದ್ದೀರಾ ಅನ್ನೋದಾದರೆ ನೀವು ಹೊಸದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ. ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ತೊಗೊಂಡು ನೀವು KA ಆಫೀಸಿಗೆ ಹೋಗಿ ಬ್ಯಾಂಗ್ಳೂರಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳೋದಿರುತ್ತೆ. ಇನ್ನು ನೆಕ್ಸ್ಟ್, ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಅನ್ನೋದಾದರೆ, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಇಲ್ಲಾಂದರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜನ್ನು ಎಸ್ ಅಂತ ಕೊಟ್ಟಿದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳೋದಿರುತ್ತೆ. ಇದಿಷ್ಟೂ ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ, ಗೌರ್ಮೆಂಟ್ ಕೋಟಾ ಆಗಿರೋದಿಲ್ಲ. ಸೊ ಅದಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಯಾರ್ಯಾರು ರಿಜಿಸ್ಟ್ರೇಷನಲ್ಲಿ ಇದನ್ನು ಮೆನ್ಷನ್ ಮಾಡಿರ್ತೀರೋ ಅವ್ರು ಮಾತ್ರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಬ್ಯಾಂಗ್ಳೂರಲ್ಲಿ ಮಾಡಿಸ್ಕೊಳ್ಳೋದಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನೋಡೋದಾದರೆ, PWD ಸ್ಟೂಡೆಂಟ್ಸ್ಗಳಿಗೆ UG NEET 2022 ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಿರುತ್ತೆ. ಅಂದರೆ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಮೆಡಿಕಲ್ ಚೆಕಪ್ಪಿಗೂ ಕೂಡ ಒಂದು ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿದ್ದಾರೆ. ನೀವು ಯಾವತ್ತು ಹೋಗಿ ನಿಮ್ಮ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೋಬೇಕು ಅಂತ ನೀವು ಆವತ್ತು ಹೋಗಿ ನಿಮ್ಮ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೋಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಹ್ಯಾವ್ ಅ ನೈಸ್ ಡೇ.